ದೇವರುಗಳಲ್ಲಿ ಪ್ರಮುಖರು ತ್ರಿಮೂರ್ತಿ ದೇವರುಗಳು. ತ್ರಿಮೂರ್ತಿ ದೇವರುಗಳೆಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಬ್ರಹ್ಮಾಂಡದ ರಕ್ಷಣೆಗಾಗಿ ಈ ಎಲ್ಲ ತ್ರಿಮೂರ್ತಿ ದೇವರುಗಳು ನಾನಾ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಶಿವನು ಕೂಡ ಬ್ರಹ್ಮಾಂಡದ ರಕ್ಷಣೆಗಾಗಿ ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಶಿವ ಪುರಾಣದಲ್ಲಿ ಶಿವನು ಯಾವೆಲ್ಲ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಹೇಳಲಾಗಿದೆ. ಶಿವಪುರಾಣದಲ್ಲಿ ಶಿವನ ಈ 3 ಅವತಾರಗಳ ಕುರಿತು ಹೇಳಲಾಗಿದ್ದು, ಸ್ನೇಹಿತರೆ, ಶಿವನ ಈ 3 ಅವತಾರಗಳು ಇಂದಿಗೂ ಕೂಡ ಭೂಮಿ ಮೇಲೆ ಇದ್ದಾರೆ ಎಂದು ಹೇಳಲಾಗುತ್ತೆ. ಶಿವನ ಈ 3 ಅವತಾರಗಳು ಭೂಮಿಯಲ್ಲಿ ಸಕಲ ಜೀವರಾಶಿಗಳನ್ನು ಕಾಯ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಶಿವನ ಈ 3 ಅವತಾರಗಳು ಯಾವುವು? ಶಿವ ಹಿಂದೂ ಧರ್ಮದ ಪ್ರಮುಖ ದೇವರು. ಬ್ರಹ್ಮಾಂಡದ ರಕ್ಷಣೆಗಾಗಿ ಶಿವನು ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಅದರಲ್ಲಿ ಪ್ರಮುಖವಾದ ಭೂಮಿಯ ಮೇಲೆ ಜೀವಂತವಾಗಿರುವ 3 ಅವತಾರಗಳು ಯಾವುವು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಮುಂದುವರಿಸುವ ಮೊದಲು ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ನಮಗೆ 100 ಆನೆಯ ಬಲವನ್ನು ತಂದುಕೊಡುತ್ತೆ. ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿರುವ ಶಿವನ 3 ಅವತಾರಗಳು. ಮೊದಲನೆಯದಾಗಿ ಆಂಜನೇಯ ಸ್ವಾಮಿ. ಆಂಜನೇಯನನ್ನು ಶಿವನ ರೂಪವೆಂದೇ ಕರೆಯಲಾಗುತ್ತೆ. ಹನುಮಂತನು ಶಿವನ ರುದ್ರ ಅವತಾರವಾಗಿದ್ದಾನೆ. ಶಿವನ ಅಂಶದಿಂದ ಆಂಜನೇಯ ಸ್ವಾಮಿ ಅವತಾರವಾಗಿದೆ. ಆಂಜನೇಯ ಇಂದಿಗೂ ಭೂಮಿಯ ಮೇಲೆ ಇದ್ದಾನೆ, ಭಕ್ತರನ್ನು ಕಾಯ್ತಾ ಇದ್ದಾನೆ ಅನ್ನುವ ನಂಬಿಕೆ. ಇಂದಿಗೂ ಆಂಜನೇಯ ಸ್ವಾಮಿ ಭೂಮಿಯ ಮೇಲೆ ಇರುವುದರ ಕುರಿತು ಸಾಕಷ್ಟು ಪುರಾವೆಗಳು ಕೂಡ ಸಿಕ್ಕಿವೆ ಸ್ನೇಹಿತರೆ. ಭೂಮಿಯ ಮೇಲೆ ರಾಮನಾಮ ಇರುವವರೆಗೂ ಹನುಮಂತ ಭೂಮಿಯ ಮೇಲೆ ಇರ್ತಾನೆ ಹಾಗೂ ಭಕ್ತರನ್ನು ರಕ್ಷಿಸುತ್ತಾನೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮನ ಪತ್ನಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನು ನೀಡಿದಳು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಎರಡನೆಯ ಶಿವನ ಅಂಶದಿಂದ ಜನಿಸಿದವರು ಕೃಪಾಚಾರ್ಯ. ಭೂಮಿಯ ಮೇಲೆ ಇಂದಿಗೂ ಜೀವಂತವಾಗಿರುವ ಶಿವನ ಇನ್ನೊಂದು ಪ್ರಮುಖ ಅವತಾರವೇ ಕೃಪಾಚಾರ್ಯರ ಅವತಾರ. ಮಹಾಭಾರತ ಕಥೆಯ ಪ್ರಕಾರ ಕೃಪಾಚಾರ್ಯರು ಪಾಂಡವರ ಮತ್ತು ಕೌರವರ 2 ಕುಟುಂಬಗಳ ಗುರುವಾಗಿದ್ದರು. ಇವರನ್ನು ಶಿವನ ಅವತಾರ ಅಂತ ಪರಿಗಣಿಸಲಾಗಿದೆ. ಪರಶುರಾಮರು ಶಿವನ ಈ ಕೃಪಾಚಾರ್ಯ ಅವತಾರಕ್ಕೆ ಅಮರತ್ವದ ವರವನ್ನು ಕರುಣಿಸ್ತಾರೆ. ಮಹಾಭಾರತ ಯುದ್ಧದ ಕೊನೆಯಲ್ಲಿ ಪಾಂಡವರಿಂದ ಕೌರವರೆಲ್ಲ ಮರಣ ಹೊಂದಿದಾಗ ಕೃಪಾಚಾರ್ಯರೊಬ್ಬರೇ ಪಾಂಡವರ ದಾಳಿಯಿಂದ ಬದುಕುಳಿತಾರೆ. ಮೂರನೆಯದಾಗಿ ಭೂಮಿಯ ಮೇಲೆ ಇರುವ ಶಿವನ ಅವತಾರ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನು ಕಲಿಯುಗದ ಅಂತ್ಯದವರೆಗೆ ಭೂಮಿಯ ಮೇಲೆ ಅಲೆದಾಡುವಂತಹ ಶಾಪವನ್ನು ನೀಡ್ತಾನೆ. ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನು ಶಿವನ ಕಾಲ, ಕೋಪ, ಯಮ ಮತ್ತು ರುದ್ರನ ಅವತಾರವೆಂದು ಪರಿಗಣಿಸಲಾಗಿದೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ತನ್ನ ತಂದೆ ದ್ರೋಣಾಚಾರ್ಯರನ್ನು ಪಾಂಡವರು ಮೋಸದಿಂದ ಹತ್ಯೆಗೈದರು ಎನ್ನುವ ವಿಚಾರ ತಿಳಿದಾಗ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ಪ್ರಯೋಗಿಸ್ತಾನೆ. ಆಂಜನೇಯ, ಕೃಪಾಚಾರ್ಯ ಹಾಗೂ ಅಶ್ವತ್ಥಾಮರನ್ನು ಶಿವನ 3 ಅವತಾರಗಳು ಎಂದು ಹೇಳಲಾಗುತ್ತೆ. ಹಾಗೂ ಈ 3 ಅವತಾರಗಳು ಒಂದಲ್ಲ ಒಂದು ಕಾರಣಕ್ಕೆ ಭೂಮಿಯ ಮೇಲೆ ಇಂದಿಗೂ ಜೀವಂತವಾಗಿದ್ದಾರೆ. ಸ್ನೇಹಿತರೆ, ಇದು ಶಿವನ 3 ಅವತಾರಗಳು ಇಂದಿಗೂ ಭೂಮಿಯ ಮೇಲೆ ಇರುವಂತಹದ್ದು. ಇದರ ಬಗ್ಗೆ ಚಿಕ್ಕದಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.